ಬಡ ಮಕ್ಕಳು ಬರುವಂತ ಶಾಲೆಗೆ ತನ್ನಿಂದ ಏನಾದರೂ ಕೈಲಾದ ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ತಾನು ದುಡಿದ ಹಣದಲ್ಲಿಯೇ ಮಕ್ಕಳಿಗೆ ಪಟ್ಟಿ ಪೆನ್ನುಗಳನ್ನು ವಿತರಣೆ ಮಾಡುವ ಮೂಲಕ ವಿಶೇಷ ಚೇತನ ಯುವಕ ವಿನಾಯಕ್ ಮಾನವೀಯತೆಯನ್ನು ತೋರಿದ್ದಾರೆ. ದಿನ ಮುಂಜಾನೆ ಎದ್ದು ತನ್ನ ಕಾಯಕವಾದ ಉದ್ಬತ್ತಿ ಮಾರಾಟಕ್ಕೆ ಅಣಿಯಾಗುವ ಉದ್ಬತ್ತಿ ವಿನಾಯಕ ಎಂದೇ ಜನರಿಂದ ಕರೆಸಿಕೊಳ್ಳುವ ನಗುಮುಗದ ವಿನಾಯಕ್ ಹೆಗಡೆ ಅತ್ಯುತ್ತಮ ಪರಿಮಳ ಬೀರುವ ಉದ್ಬತ್ತಿಗಳನ್ನು ಮಾರಾಟ ಮಾಡಿ ಬದುಕಿನ ಬಂಡಿಯನ್ನ ಸಾಗಿಸುತ್ತಿದ್ದಾನೆ. ತಾನು ದುಡಿದು ಗಳಿಸಿದ ಹಣದಲ್ಲಿಯೇ ಶಿಕ್ಷಣಕ್ಕೆ ತನ್ನದೊಂದು ಅಳಿಲು ಸೇವೆ ಇರಲಿ ಎಂಬ ಸದುದ್ದೇಶದಿಂದ ಶಿರ್ಸಿ ತಾಲೂಕಿನ ಗಣೇಶನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡುವ ಮುಖಾಂತರ ಪರೋಪಕಾರವನ್ನ ತೋರಿದ್ದಾನೆ. ಬುಧವಾರ ಶಾಲೆಗೆ ತೆರಳಿದ ವಿನಾಯಕ್ ಹೆಗಡೆಯನ್ನ ಸ್ನೇಹಪೂರ್ವಕವಾಗಿ ಬರಮಾಡಿಕೊಂಡ ಶಿಕ್ಷಕ ವರ್ಗ ಕಾರ್ಯಕ್ರಮ ಆಯೋಜಿಸಿ ಮಕ್ಕಳಿಗೆ ಪಠ್ಯ ಪರಿಕರಗಳನ್ನ ವಿತರಣೆ ಮಾಡಿದ್ರು. ವಿಶೇಷ ಚೇತನನಾಗಿದ್ರೂ ಅದನ್ನ ಮೆಟ್ಟಿ ನಿಂತು ಸ್ವಂತ ದುಡಿಮೆಯೊಂದಿಗೆ ಸ್ವಾಭಿಮಾನದ ಬದುಕನ್ನ ನಡೆಸುತ್ತಾ ತಾನು ಕಷ್ಟದಲ್ಲಿದ್ರೂ ಬಡ ಮಕ್ಕಳಿಗೆ ತನ್ನದೊಂದು ಕಾಣಿಕೆ ಇರಲಿ ಎಂದು ಕೈಲಾದ ಸೇವೆಯನ್ನ ಮಾಡಿದ್ದಾನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರಾವಳಿ ಮುಂಜಾವು ವರದಿಗಾರ ರಾಜು ಕಾನ್ಸೂರ್ ಮಾತನಾಡಿ, ಎಲ್ಲರಲ್ಲೂ ಸಹಾಯ ಮಾಡುವ ಮನೋಭಾವನೆ ಇರುವುದಿಲ್ಲ. ಹಣದ ಶ್ರೀಮಂತಿಕೆ ಇದ್ದವರಿಗೆ ಇನ್ನಷ್ಟು ಕೂಡಿ ಹಾಕುವ ಆಸೆ ಇರುತ್ತದೆ. ಆದರೆ ವಿಶೇಷ ಚೇತನರಾದ ವಿನಾಯಕ್ ಹೆಗಡೆ ತನ್ನ ಜೀವನವೇ ಕಷ್ಟದ ಹಾದಿಯಲ್ಲಿದ್ರೂ ಮತ್ತೊಬ್ಬರಿಗೆ ಆಸರೆಯಾಗಬೇಕೆಂಬ ಈತನ ಆದರ್ಶ ಬದುಕು ಮತ್ತೊಬ್ಬರಿಗೆ ಸ್ಫೂರ್ತಿಯಾಗುತ್ತದೆ ಎಂದು ಅಭಿಮಾನವನ್ನ ವ್ಯಕ್ತಪಡಿಸಿದ್ರು. ತನ್ನ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ತನ್ನಿಂದ ಏನಾದರೂ ಸಮಾಜಕ್ಕೆ ಕಿಂಚಿತ್ತು ಒಂದು ಉಪಕಾರ ಆಗಬೇಕು ಹೇಳುವಂತ ಉದ್ದೇಶದಿಂದ ಅದು ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಉಪಕಾರ ಆಗಲಿ ಹೇಳುವಂತ ಉದ್ದೇಶದಿಂದ ಆತ ನಿಮಗೆ ಇವತ್ತು ಒಂದು ಪಠ್ಯ ಪುಸ್ತಕಗಳನ್ನು ಕೊಡುವಂತ ಒಂದು ಕಾರ್ಯ ಮಾಡ್ತಾರೆ. ಇದು ಬಹಳ ಶ್ರೇಷ್ಠವಾದಂತ ಒಂದು ಕಾರ್ಯ. ನೀವು ಎಲ್ಲ ತಿಳ್ಕೊಳ್ಳೋದು ಏನಂತ ಹೇಳಿದ್ರೆ ಅವ್ರನ್ನ ನೋಡಿ, ಅವ್ರು ದಿನ ಬೆಳಗ್ಗೆ 7 ಗಂಟೆಗೆ ಅವನು ಮನೆ ಬಿಟ್ರೆ ರಾತ್ರಿ 10 ಗಂಟೆಗೆ 10-10:30ವರೆಗೂ ಶಿರ್ಸಿಯ ನಗರದಲ್ಲಿ ಸುತ್ತಾಡ್ತಾ ಇರ್ತಾರೆ. ಯಾರಿಗೋ ಒಂದು ಉದ್ಬತ್ತಿ ಕೊಡ್ತಾನೆ, ಅವರಿಂದ ಏನೋ ಒಂದು ಉದ್ಬತ್ತಿ ಚಾರ್ಜ್ ಅಂತ ತಗೊಳ್ತಾನೆ, ಅಷ್ಟೇ. ಅದೇ ಅವನ ಜೀವನ. ನಿಮಗೆ ಇದರಿಂದ ಏನ್ ತಿಳ್ಕೊಬೇಕಂದ್ರೆ ನಮ್ಮ ಅಂಗವೈಕಲ್ಯ ಇದು ಯಾವುದಕ್ಕೂ ಕಡಿಮೆ ಇಲ್ಲ. ನಾವು 2 ಕಾಲು 2 ಕೈ ಎಲ್ಲದೂ ಸರಿ ಇದ್ದವರೇ ನಮ್ಮ ಹತ್ರ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ತನ್ನ ಅಂಗವೈಕಲ್ಯವನ್ನು ಮರೆತು ಸಹ ಸಮಾಜದಲ್ಲಿ ತಾನೊಬ್ಬ ವ್ಯಕ್ತಿ ಅಂತ ಗುರುತಿಸ್ಕೊಳ್ಬೇಕು ಅಂತ ಕಷ್ಟಪಟ್ಟು ಜೀವನದಲ್ಲಿ ಕಷ್ಟಪಟ್ರೆ ಜೀವನದಲ್ಲಿ ಎಲ್ಲಾ ಸುಖವೂ ಸಿಗುತ್ತೆ. ನಾವು ಕಷ್ಟಪಡದೆ ನಾವು ಸುಖ ಕೂತಲ್ಲೇ ನಮ್ಗೆ ಎಲ್ಲ ಬರ್ಬೇಕು ಅಂದ್ರೆ ಆಗೋದಿಲ್ಲ. ಅಂತ ಕಷ್ಟಪಟ್ಟು ಸುಖದ ಜೀವನವನ್ನ ಈಗ ನಡೆಸ್ತಾ ಇದ್ದ ನಾವು ಅಂತ ಒಬ್ಬ ವ್ಯಕ್ತಿ ನಿಮಗಾಗಿ ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕಾಗಿ ಒಂದು ಕಿರು ಕಾಣಿಕೆಯನ್ನ ನಿಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಬಹಳ ಉತ್ತಮವಾದಂತಹ ಒಂದು. ಶಾಲಾ ಶಿಕ್ಷಕರು ಕೂಡ ವಿನಾಯಕನ ಆದರ್ಶ ಗುಣಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರಾದ ಡಿಜಿ ಗೌಡ, ಅನಂತ್ ಭಟ್, ಸತೀಶ್ ನಾಯ್ಕ್, ಉಷಾರಾಣಿ, ಚಂದ್ರಕಲಾ ನಾಯ್ಕ್, ಶ್ರೀಮತಿ ಹೆಗಡೆ, ಯಮುನಾ ಪಟಗಾರ್, ಜಯಶ್ರೀ ಹೆಗಡೆ, ಕಲ್ಪನಾ ಹೆಗಡೆ, ನಾಗೇಶ್ ನಾಯ್ಕ್ ಸೇರಿದಂತೆ ಶಾಲಾ ಮಕ್ಕಳು ಹಾಜರಿದ್ದರು. ಶಿರ್ಸಿ ತಾಲೂಕಿನ ನೆಗ್ಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬನ್ನಿಕಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಡುಗೆ ಕೋಣೆ ಶಿಥಿಲಗೊಂಡು ಬೀಳುವ ಸ್ಥಿತಿಯಲ್ಲಿದ್ದು ಅನಾಹುತ ಸಂಭವಿಸುವ ಮೊದಲೇ ದುರಸ್ತಿಗೊಳಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬನ್ನಿಕಟ್ಟ ಶಾಲೆಯ ಅಡುಗೆ ಕೋಣೆ ಶಿಥಿಲಗೊಂಡು ಹಲವು ವರ್ಷಗಳಾಗಿವೆ. ಹಂಚುಗಳು ಒಡೆದಿದ್ದು ಜಂತಿಗಳು ತುಂಡಾಗುವ ಸ್ಥಿತಿಯಲ್ಲಿದೆ. ಅಲ್ಲದೆ ಮಳೆಗಾಲದಲ್ಲಿ ಮಳೆ ನೀರು ಗೋಡೆ ಮೇಲೆ ಹರಿದು ಬರುತ್ತಿದ್ದು ಜೊತೆಗೆ ಹಂಚುಗಳ ಮೇಲಿಂದ ಮಳೆ ನೀರು ಎಲ್ಲೆಂದರಲ್ಲಿ ತೊಟ್ಟಿಕ್ಕುತ್ತಿದೆ. ಈ ಕಾರಣದಿಂದ ಅಡುಗೆ ಮಾಡುವುದಕ್ಕೂ ಸಿಬ್ಬಂದಿಗಳು ಪರದಾಟ ನಡೆಸಬೇಕಾಗಿದೆ. ಇನ್ನು ಶಿಥಿಲಗೊಂಡ ಕಟ್ಟಡವನ್ನ ತೆರವುಗೊಳಿಸಿ ಪರ್ಯಾಯ ಕಟ್ಟಡ ಮಂಜೂರಿಸುವಂತೆ ಈಗಾಗಲೇ ಶಾಲಾಭಿವೃದ್ಧಿ ಸಮಿತಿ ಹಲವು ಬಾರಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದೆ. ಆದರೆ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಜೋರಾದ ಗಾಳಿ ಮಳೆ ಬಂದಲ್ಲಿ ಹಾರಿ ಹೋಗುವ ಇಲ್ಲವೇ ಕುಸಿದು ಬೀಳುವ ಸ್ಥಿತಿಯಲ್ಲಿರುವ ಕಟ್ಟಡವನ್ನ 2018ರಲ್ಲಿಯೇ ತೆರವುಗೊಳಿಸುವಂತೆ ಪಂಚಾಯತ್ ರಾಜ್ ಇಲಾಖೆಯಿಂದ ಶಾಲಾ ಮುಖ್ಯ ಶಿಕ್ಷಕರಿಗೆ ಪತ್ರ ಬರೆಯಲಾಗಿದೆ. ಆದರೆ ಪರ್ಯಾಯವಾಗಿ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ಕೋಣೆ ಕೆಡವಿದ್ರೆ ಮುಂದೆ ಅಡುಗೆ ಮಾಡುವುದು ಎಲ್ಲಿ ಎಂಬುದನ್ನ ಸೂಚಿಸಿಲ್ಲ. ಇದರಿಂದ ಇದೇ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡಲಾಗುತ್ತಿದೆ ಎನ್ನಲಾಗಿದೆ. ಆದರೆ ಶಾಲೆಯಲ್ಲಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಯುತ್ತಿದ್ದು ಅಡುಗೆ ಕೆಲಸದವರು ನಿತ್ಯ ಇಲ್ಲಿಯೇ ಇರುವುದರಿಂದ ಅವಘಡಗಳು ಸಂಭವಿಸುವ ಸಾಧ್ಯತೆ ಇದೆ. ಕೂಡಲೇ ಕಟ್ಟಡವನ್ನ ತೆರವುಗೊಳಿಸಿ ಹೊಸ ಕಟ್ಟಡಕ್ಕೆ ಅನುದಾನ ನೀಡಬೇಕು ಎಂದು ಜೆಡಿಎಸ್ ಮುಖಂಡ ಅರುಣ್ ಗೌಡ ಮಳಲಿ ಆಗ್ರಹಿಸಿದ್ದಾರೆ.
ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬನ್ನಿಕಟ್ಟ ಶಾಲೆಯ ಅಡಿಗೆ ಕೋಣೆ ಪರಿಸ್ಥಿತಿ ಇಲ್ಲಿ ನೋಡ್ತಾ ಇರಬಹುದು. ಈ ಬಿಲ್ಡಿಂಗ್ ಪೂರ್ತಿ ಶಿಥಿಲಾವಸ್ಥೆಯಲ್ಲಿ ಉಂಟು. ಈಗ ಬಹಳ ವರ್ಷದಿಂದ ಇದೇ ಪರಿಸ್ಥಿತಿಯಲ್ಲಿ ಇದ್ರು ಸಂಬಂಧಪಟ್ಟ ಇಲಾಖೆ ಆಗ್ಲಿ, ಸಂಬಂಧಪಟ್ಟ ಶಾಸಕರಾಗ್ಲಿ, ಸರ್ಕಾರ ಆಗ್ಲಿ ಯಾವುದೇ ಈ ಕಡೆ ಯಾವುದೇ ಲಕ್ಷ್ಯ ಹರಿಸಿಲ್ಲ. ಶಾಲೆಯಿಂದ SDMC ಮುಖಾಂತರ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಗೆ 2018ರಿಂದ ಕೂಡ ಅರ್ಜಿಯನ್ನು ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಇವತ್ತಿನವರೆಗೆ ಯಾವುದೇ ಉಪಯೋಗ ಆಗ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು, ಈ ತರ ಗಾಳಿ ಮತ್ತು ಮಳೆಗೆ ಯಾವುದೇ ಸಮಯದಲ್ಲಾದ್ರೂ ಕುಸಿದು ಬೀಳುವಂತ ಪರಿಸ್ಥಿತಿ ಇದೆ. ಮೇಲ್ಚಾವಣಿ ಯಾವುದೂ ಇಲ್ಲ, ಮತ್ತೆ ಅಡಿಗೆ ಮಾಡ್ಬೇಕಾದ್ರೆ ಒಳಗಡೆಯಿಂದ ಎಲ್ಲದೂ ನೀರು ಬರ್ತಾ ಇರ್ತದೆ. ಆದ್ರೂ ಕೂಡ ಇಲ್ಲಿ ಏನು ಅದು ಕ್ರಮ ಕೈಗೊಂಡಿಲ್ಲ. 2018ರಲ್ಲೇ ಪಂಚಾಯತ್ ರಾಜ್ಯ ಇಲಾಖೆಯಿಂದ ಈ ಬಿಲ್ಡಿಂಗು ಅನುಪಯುಕ್ತ, ಇದ್ರ ಕೆಡವುರಿ ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಶಾಲೆ ಮುಖ್ಯ ಶಿಕ್ಷಕರಿಗೆ ಕಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕೆಡಗ್ಲಿ ಅಂತ ಹೇಳಿ ಆದೇಶ ಕೊಟ್ಟರು, ಹೊಸದಾಗಿ ಬಿಲ್ಡಿಂಗ್ ಮಾಡ್ರಿ ಅಂತ ಹೇಳಿ ಯಾವುದೇ ಕೂಡ ಕ್ರಮ ಕೈಗೊಂಡಿಲ್ಲ. ಅಂದ್ರೆ ಇದನ್ನ ಅಷ್ಟು ಶಿಥಿಲಾವಸ್ಥೆ ಉಂಟು ಅಂತ ಸರ್ಕಾರದ ಅಧಿಕಾರಿಗಳೇ 2018ರಿಂದ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತಿನವರೆಗೆ ಯಾವುದೇ ಕ್ರಮ ಇಲ್ಲ ಹೊಸದಾಗಿ ಮಾಡ್ಬೇಕು ಅಂತ. ಈ ಶಾಲೆಯಲ್ಲಿ 31 ವಿದ್ಯಾರ್ಥಿಗಳು ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಕಾಗುವಂತ ಅಡಿಗೆ ವ್ಯವಸ್ಥೆ, ಊಟಕ್ಕೆ ಬೇಕಾಗುವಂತ ಎಲ್ಲಾ ವ್ಯವಸ್ಥೆನ ಇಲ್ಲೇ ಮಾಡ್ಬೇಕಾಗದೆ. ಆದ್ರೂ ಕೂಡ ಇಲ್ಲಿ ಆ ವ್ಯವಸ್ಥೆ ಇಲ್ಲ, ಸುಸಜ್ಜಿತ ಕಟ್ಟಡ ಇಲ್ಲ. ದಯಮಾಡಿ ಈ ಊರ ಪರವಾಗಿ ಮತ್ತೆ ಈಗ ಏನು ಮಕ್ಕಳ ಪಾಲಕರ ಪರವಾಗಿ ಒಂದು ವಿನಂತಿ ಅಂದ್ರೆ ಆದಷ್ಟು ಬೇಗ ಈ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರಾಗ್ಲಿ, ಸರ್ಕಾರ ಈ ಕಡೆ ಒಂದು ಗಮನ ಹರಿಸಿ ಒಂದು ಹೊಸ ಬಿಲ್ಡಿಂಗ್ ಗೆ ಅನುದಾನವನ್ನ ಮಂಜೂರು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಜಲಶಕ್ತಿ ಅಭಿಯಾನದ ಕೇಂದ್ರೀಯ ಅಧಿಕಾರಿಗಳ ತಂಡ ಬುಧವಾರ ಗೋಕರ್ಣಕ್ಕೆ ಭೇಟಿ ನೀಡಿ ವಿವಿಧ ಕಾಮಗಾರಿಯನ್ನ ವೀಕ್ಷಿಸಿದ್ರು. ಕೋಟಿತೀರ್ಥ ಮತ್ತು ಅಗಸ್ತ್ಯ ತೀರ್ಥದ ಹೂಳೆತ್ತಿ ಸ್ವಚ್ಛಗೊಳಿಸಿದ ಕಾಮಗಾರಿ ಕುರಿತು ಮಾಹಿತಿಯನ್ನ ಪಡೆದು ಸ್ಥಳ ಪರಿಶೀಲನೆ ಮಾಡಿದ್ರು. ಉತ್ತರ ಕನ್ನಡ ಜಿಲ್ಲೆಯ ವಿವಿಧೆಡೆ ಕೈಗೊಂಡ ಕೆರೆ ಅಭಿವೃದ್ಧಿ ಮತ್ತು ನರೇಗಾ ಯೋಜನೆಯಲ್ಲಿ ನೀರಿನ ಸಂರಕ್ಷಣಾ ಕಾಮಗಾರಿಯನ್ನ ಕೇಂದ್ರೀಯ ಅಧಿಕಾರಿಗಳು ಖುದ್ದು ಸ್ಥಳ ಭೇಟಿ ಮಾಡುತ್ತಿದ್ದಾರೆ. ಗೋಕರ್ಣದಲ್ಲಿನ ಕೆಲಸದ ವೀಕ್ಷಣೆ ನಂತರ ಬರ್ಗಿ ಮತ್ತು ಹೊನ್ನಾವರದಲ್ಲಿ ನಡೆದ ಕೆಲಸ ಕಾರ್ಯವನ್ನ ಪರಿಶೀಲಿಸಲು ತೆರಳಿದ್ದಾರೆ. ಭಾರತ ಸರ್ಕಾರದ ಜಲಶಕ್ತಿ ಯೋಜನೆಯ ಉಪ ಕಾರ್ಯದರ್ಶಿ ಅಂಕಿತ್ ಮಿಶ್ರಾ ಮತ್ತು ಅಧಿಕಾರಿ ವರ್ಗ, ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ವಿಭಾಗದ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ವಿಭಾಗದ ಉಪ ಕಾರ್ಯದರ್ಶಿ ಜಕ್ಕಪ್ಪ ಗೋಳ ಸೇರಿದಂತೆ ವಿವಿಧ ಹಂತದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕಾಮಗಾರಿ ವೀಕ್ಷಣೆ ಬಳಿಕ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಕೇಂದ್ರ ಸರ್ಕಾರದ ಜಲಶಕ್ತಿ ಅಭಿಯಾನದ ಕೇಂದ್ರೀಯ ಅಧಿಕಾರಿಗಳ ತಂಡ ಭೇಟಿ ನೀಡಿ ಆತ್ಮಲಿಂಗ ದರ್ಶನ ಪಡೆದರು. ದೇವಾಲಯದ ಆಡಳಿತ ವತಿಯಿಂದ ಅಧಿಕಾರಿಗಳನ್ನ ಗೌರವಿಸಲಾಯಿತು. ಈ ವೇಳೆ ವಿವಿಧ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂಬಿಕೆ ಎಂಬ ಭಾವ ಜೀವನಕ್ಕೆ ಅಮೃತ ಇದ್ದಂತೆ. ದೇವರು ನಮ್ಮನ್ನ ಕಾಪಾಡುವ ಬದಲು ಅಚಲವಾದ ನಂಬಿಕೆ ಅಥವಾ ಭರವಸೆಯೇ ನಮ್ಮನ್ನ ಕೋಟೆಯಾಗಿ ಕಾಯುತ್ತದೆ. ಆದ್ದರಿಂದ ಎಲ್ಲರೂ ದೇವರು, ಧರ್ಮ, ಗುರುವಿನಲ್ಲಿ, ಒಳಿತಿನಲ್ಲಿ ನಂಬಿಕೆ ಇಟ್ಟುಕೊಳ್ಳೋಣ ಎಂದು ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ನುಡಿದರು. ಅಶೋಕೆಯ ಶ್ರೀ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಆವರಣದಲ್ಲಿ ಕೈಗೊಂಡಿರುವ ಗುರುಕುಲ ಚಾತುರ್ಮಾಸ್ಯದ 8ನೇ ದಿನವಾದ ಬುಧವಾರ ಧರ್ಮಸಭೆಯಲ್ಲಿ ಶ್ರೀಗಳು ಆಶೀರ್ವಚನವನ್ನ ನೀಡಿದ್ರು. ಬಲವಾದ ನಂಬಿಕೆ ಇದ್ರೆ ಅದು ಎಂದಿಗೂ ಹುಸಿಯಾಗುವುದಿಲ್ಲ. ಅತ್ಯಂತ ದೃಢವಾದ, ಅಚಲವಾದ ನಂಬಿಕೆ ಎಂಬ ಭಾವನೆ ಎಲ್ಲಾ ಸಾಧನೆಯನ್ನ ಮಾಡಿಕೊಡುತ್ತದೆ. ನಂಬಿಕೆ ಎನ್ನುವುದು ನಮ್ಮನ್ನ ಹಾಗೂ ಭಗವಂತನನ್ನ ಬಂಧಿಸುವ ಭಾವ. ಇದು ಎಲ್ಲಾ ತರ್ಕ, ವಿಚಾರ, ಪುರಾವೆಗಳ ಸಂಕೋಲೆಯನ್ನ ಮೀರಿದ್ದು ಎಂದು ವಿಶ್ಲೇಷಿಸಿದ್ರು. ಚಾತುರ್ಮಾಸ್ಯದ ಅಂಗವಾಗಿ ಬುಧವಾರ ಗಣಪತಿ ಪೂಜೆ, ಪುಣ್ಯಾಹ ವಚನ, ಕಲಶ ಸ್ಥಾಪನೆ, ನವಗ್ರಹ ಪೂರ್ವಕ ಉಪನಿಷತ್ ಹವನ, ರಾಮತಾರಕ ಹವನ ಮತ್ತು ರುದ್ರ ಹವನ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದುಷಿ ವೈಷ್ಣವಿ ಆನಂದರಿಂದ ಕರ್ನಾಟಕ ಸಂಗೀತ ಗಾಯನ ನಡೆಯಿತು. ವಿದ್ವಾನ್ ಮೈಸೂರು HN ಭಾಸ್ಕರ್ ವೈಲಿನ್ನಲ್ಲಿ ಮತ್ತು ವಿದ್ವಾನ್ ಪತ್ರಿ ಸತೀಶ್ ಕುಮಾರ್ ಮೃದಂಗದಲ್ಲಿ ಸಹಕರಿಸಿದ್ರು. ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo,
carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 222 Mobile number 9740809295. For visit G8 Suman Lakshmi Enclave near Nagamangala Radalaya, Kajubag, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ್. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.